ಇಂಟ್ರಾಡೇ ಟ್ರೇಡಿಂಗ್ ಅಂದರೆ ಏನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿನ್ನೆ ನನಗೆ ವೇಸ್ ಟು ಮೇಕ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್ ಅಂತ ಎಷ್ಟು ಹಾದಿಗಳಿದ್ದಾವೆ ಅಂತ ತೋರಿಸಿದ್ದೆ ಅಲ್ವಾ. ಇವತ್ತಿನ ದಿನ ಇಂಟ್ರಾಡೇ ಟ್ರೇಡಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಮುಂದಿನ ವಿಡಿಯೋಗಳಲ್ಲಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಬಗ್ಗೆ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ಇಂಟ್ರಾಡೇ ಟ್ರೇಡಿಂಗ್ ಅಂದರೆ ಏನು? ಇಂಟ್ರಾಡೇ ಅಂದರೆ ಇದೊಂಥರ ಒನ್ ಡೇ ಮ್ಯಾಚ್ ಇದ್ದ ಹಾಗೆ. ಸೊ ಇವತ್ತಿನ ದಿನ ಟ್ರೇಡಿಂಗ್ನ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಸೇಫ್ ಟ್ರೇಡರ್ಸ್ 15 ನಿಮಿಷ ಟೈಮ್ ಫ್ರೇಮ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಟ್ರೇಡಿಂಗ್ನ ಮಾಡಿ 3 ಮಿನಿಟ್ಸ್ 5 ಮಿನಿಟ್ಸ್ ಆ್ಯಂಡ್ 1 ಮಿನಿಟ್ಸ್ ಕೂಡ ಯೂಸ್ ಮಾಡ್ತಾರೆ. ದಟ್ ಇಸ್ ಡೇಂಜರ್. ಸೊ 1 ಮಿನಿಟ್ ಇಸ್ ಡೇಂಜರ್, 3 ಮಿನಿಟ್ಸ್ ಓಕೆ, 5 ಮಿನಿಟ್ಸ್ ಆಲ್ಸೋ ಓಕೆ, 15 ಮಿನಿಟ್ಸ್ ಸೇಫ್ ಫಾರ್ ಇಂಟ್ರಾಡೇ. ಓಕೆ, ಹೈಯರ್ ಟೈಮ್ ಫ್ರೇಮಲ್ಲಿ ನಾವು ಅನಾಲಿಸಿಸ್ನ ಮಾಡಿ, ಹೈಯರ್ ಟೈಮ್ ಫ್ರೇಮ್ ಅಂದರೆ 1 ಡೇ ಟೈಮ್ ಫ್ರೇಮ್ 1 ಅವರ್ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ನ ಮಾಡಿ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿರುವಾಗ ಲೋವರ್ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡಿಬಿಟ್ಟು ಅಪ್ ಟ್ರೆಂಡಲ್ಲಿದ್ದರೆ ಬೈ ಮಾಡ್ತೀವಿ, ಡೌನ್ ಟ್ರೆಂಡಲ್ಲಿದ್ದರೆ ಶಾರ್ಟ್ ಮಾಡ್ತೀವಿ. ಈ ಇಂಟ್ರಾಡೇ ಟ್ರೇಡಿಂಗ್ ಅನ್ನೋದು ಮಾರ್ಕೆಟ್ 9 ಗಂಟೆ 15 ನಿಮಿಷಕ್ಕೆ ಓಪನ್ ಆಗುತ್ತೆ. 3 ಗಂಟೆ 15 ನಿಮಿಷದ ಒಳಗಡೆ ನಮ್ಮ ಪೊಸಿಷನ್ನ ಸ್ಕ್ವೇರ್ ಆಫ್ ಮಾಡಬೇಕು. ಮಾರ್ಕೆಟ್ ಟೈಮಿಂಗ್ ಬಂದ್ಬಿಟ್ಟು 9:15ರಿಂದ 3:30. ಬಟ್ ಇಲ್ಲಿ ಇಂಟ್ರಾಡೇ ಸ್ಕ್ವೇರ್ ಆಫ್ ಟೈಮ್ 3:15. ಸೊ ಈ ಇಂಟ್ರಾಡೇ ಟ್ರೇಡಿಂಗಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋದರೂ ಪ್ರಾಫಿಟ್ ಮಾಡಬಹುದು, ಮಾರ್ಕೆಟ್ ಬಿದ್ದರೂ ಕೂಡ ಪ್ರಾಫಿಟ್ ಮಾಡಬಹುದು. ಮಾರ್ಕೆಟ್ ಮೇಲ್ಗಡೆ ಹೋಗೋದು ಅಂದರೆ ಹೇಗೆ? ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ಸ್ಟಾಕ್ 100 ರೂಪಾಯಿ ಇದೆ, ಮಾರ್ಕೆಟ್ ಇದು ಮೇಲ್ಗಡೆ ಹೋಗುತ್ತೆ ಅಂತ ನನಗೆ ಅನಿಸಿದರೆ ಒಂದು 100 ಕ್ವಾಂಟಿಟಿ ನಾನು ತೊಗೊತೀನಿ. 101 ರೂಪಾಯಿ ಹೋದರೆ 100 ರೂಪಾಯಿ ಪ್ರಾಫಿಟ್ ಆಯಿತು, 1 ಪಾಯಿಂಟ್ ಮೇಲ್ಗಡೆ ಹೋಗಿದೆ. ಸೊ ಅದೇ ಥರ ಇನ್ ಕೇಸ್ ಮಾರ್ಕೆಟ್ 100 ರೂಪಾಯಿಂದ 98ಕ್ಕೆ ಬರುತ್ತೆ ಅಂತ ನನಗೆ ಅನಿಸಿದರೆ 100 ರೂಪಾಯಿಗೆ ಸ್ಟಾಕ್ಸ್ ನನ್ನ ಹತ್ರ ಇಲ್ಲ ಅಂದ್ರೂ ಮೊದಲೇ ಸೆಲ್ ಮಾಡ್ತೀನಿ, 100 ರೂಪಾಯಿಗೆ ಸೆಲ್ ಮಾಡ್ತೀನಿ, 98 ರೂಪಾಯಿ ಬಂದಾಗ ಬೈ ಮಾಡ್ತೀನಿ. ಸೊ ನಾನು ಮೊದಲೇ ಸೆಲ್ ಮಾಡಿರೋದ್ರಿಂದ ಈಗ ನಾನು ಬೈ ಮಾಡಬೇಕು. ಸೊ 2 ರೂಪೀಸ್ ಕ್ಯಾಚ್ ಆಯಿತು ನನಗೆ, ಅಂದರೆ 100 ಇಂಟು 200 ರೂಪೀಸ್ ಪ್ರಾಫಿಟ್ ಆಯಿತು. ಇನ್ ಕೇಸ್ 100 ರೂಪಾಯಿಗೆ ಸೆಲ್ ಮಾಡಿದಾಗ ಮಾರ್ಕೆಟ್ 101 102 ಹೋಯಿತು ಅಂದರೆ ಐ ವಿಲ್ ಬಿನ್ ಲಾಸ್, ಬಿಕಾಸ್ ನಾನು ಶಾರ್ಟ್ ಮಾಡಿದ್ದೀನಿ ಮಾರ್ಕೆಟ್ ಬೀಳಬೇಕು ಅಂತ. ಆಸ್ ಎ ಇಂಟ್ರಾಡೇ ಟ್ರೇಡರ್ ಮಾರ್ಕೆಟ್ ಮೇಲ್ಗಡೆ ಹೋದರೂ ಪ್ರಾಫಿಟ್ ಮಾಡಬಹುದು, ಮಾರ್ಕೆಟ್ ಬಿದ್ದರೂ ಕೂಡ ಪ್ರಾಫಿಟ್ನ ಮಾಡಬಹುದು. ಇಂಟ್ರಾಡೇ ಟ್ರೇಡಿಂಗಲ್ಲಿ ಲಿವ್ರೇಜ್ ಅಂತ ಸಿಗುತ್ತೆ, 1:4 1:5 ಲಿವ್ರೇಜ್ ಕೂಡ ಸಿಗುತ್ತೆ. ಅಂದರೆ ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂದರೆ 500 ರೂಪಾಯಿ ಇದ್ದ ಹಾಗೆ. ಸೊ ಈ ಲಿವರೇಜ್ನ ಉಪಯೋಗಿಸ್ಕೊಂಡು ಕ್ವಾಂಟಿಟಿನ ಜಾಸ್ತಿ ಮಾಡ್ತಾ ಹೋಗ್ಬೋದು. ಇಂಟ್ರಾಡೇ ಟ್ರೇಡಿಂಗ್ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿದೆ ಅನ್ಸುತ್ತೆ. ಏನಾರ ಡೌಟ್ ಇತ್ತು ಅಂದರೆ ಚಾಟ್ ಬಾಕ್ಸಲ್ಲಿ ಹಾಕಿ ನಾನು ರಿಪ್ಲೈನ ಮಾಡ್ತೀನಿ. ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಬಗ್ಗೆ ಕಲಿಯೋಣ.